ಸ್ನೇಹಿತರೆ, ನಮ್ಮ ಊರಿಗೆ ಬಂದಿದ್ದೀವಿ. ನಮ್ಮ ತಂದೆ ತೋಟದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಸೊ ಈಗ ಅವ್ರಿಗೆ ಹೇಳಿದ್ನಲ್ಲ, ನಾವು ತಂದಿರೋ ಕಾರ್ನ ಸರ್ಪ್ರೈಸ್ ಆಗಿ ತೋರ್ಸಕ್ಕೆ ನಾನು ಹೋಗ್ತಾ ಇದ್ದೀನಿ ನಮ್ಮ ತಂದೆಗೋಸ್ಕರ. ನೋಡೋಣ ಏನು ಮಾತಾಡ್ತಾರೆ ಅಂತ, ಬನ್ನಿ ಕರ್ಕೊಂಡು ಹೋಗ್ತೀವಿ. ನಮ್ಮಪ್ಪ ಏರ್ ಕಟ್ಟವರಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಮಾತಾಡ್ತಾ ಏರ್ ಕಟ್ಟವ್ರೆ. ನೋಡಿ ಸ್ನೇಹಿತರೆ, ಅಪ್ಪ ಗದ್ದೆ ಉಳ್ತಾವ್ರೆ. ಅಪ್ಪ ಈಗ ಬಂದೇನಾ? ಈಗ ಬಂದೆ. ನೀವು ಏನು ಹೊಲ ಉಳ್ತಾ ಇದ್ರಾ? ಕಡಿ ತೋಟ ಪಟ ಹೊಡಿತಾ ಇದೆ, ಮೇವು ಮಡಗಿದೆ. ಹೌದಾ? ಬನ್ರಿ ಇಲ್ಲಿ, ನಿಮ್ಗೊಂದು ಕತೆ ಹೇಳ್ತೀನಿ ಇವಾಗ. ಏನಂದ್ರೆ ಒಂದು ಸರ್ಪ್ರೈಸು. ಏನು ಸರ್ಪ್ರೈಸು? ಏನಿರ್ಬೋದು ಹೇಳೋ? ಏನಿರ್ಬೋದು ಸರ್ಪ್ರೈಸು? ಏನು ಕೊಡ್ತಾ ಇದೀಯ ನನಗೆ? ಏನು ಗಾಡಿ ಗಿಡಿ ಕೊಡಿಸ್ತಾ ಇದೆಯಾ? ಇಲ್ಲ. ಮತ್ತಿನ್ನೇನು? ಏನು ಚಿನ್ನ ಕೊಡಿಸ್ತಾ ಇದೆಯಾ? ಇಲ್ಲ. ತರ ಕೇಳ್ತೀನಿ ಝೀನವ್ರಿಗೆ. ತಗೋಬನ್ನಿ ಗಿಫ್ಟು. ಎಲ್ಲಿ ಎಲ್ಲಿ ಕಣ್ಣು ಮುಚ್ಬೇಕು ಪೂರ್ತಿ, ನೋಡ್ಬಾರ್ದು ಅಪ್ಪ, ಆಯ್ತಾ? ನಡ್ರಿ ನಿಧಾನಕ್ಕೆ. ಏನು ಕಾಣಿಸ್ತಿಲ್ಲ ತಾನೆ? ಏನು ಕಾಣಿಸ್ತಾ ಇಲ್ಲ. ಏನು ಕೊಡ್ತಾ ಇದೀಯಪ್ಪ? ಏನೋ ಒಂದು ಗಿಫ್ಟ್ ಕಣಪ್ಪ. ನೀ ಏನು ಕೊಟ್ರು ಒಂದು 5 ರೂಪಾಯಿನ ಇದು ಕೊಟ್ರು ಸಂತೋಷಬೇಕು. ಹೌದಾ? ನಿನ್ನ ಅಷ್ಟು ಜನ ಪ್ರೀತಿಸ್ತಾವ್ರಲ್ಲ, ಅದು ನನ್ನ ಕರ್ನಾಟಕ ಜನತೆ. ಅಷ್ಟಕ್ಕೆ ನನಗೆ ಭಾರಿ ಸಂತೋಷ. ಇನ್ನೇನು ಬೇಕಿಲ್ಲ ನನಗೆ. ಇನ್ನೇ ತಾನೇ ಎತ್ತಿರೋದು. ಜನಗಳ ಪ್ರೀತಿ ವಿಶ್ವಾಸ, ಜನಗಳಿಗೆ ನಿನ್ ಕೈಲಾದಂತ ಸಹಾಯ ಆಯ್ತು. ಈಗ ಏನ್ ಸರ್ಪ್ರೈಸ್ ಹೇಳೋ ನೋಡುವ. ಅದೇ ಹೇಳ್ದಲ್ಲ, ಬಟ್ಟೆ ಕೊಡಿಸ್ತೀನಿ ಅಂತ. ಅಯ್ಯೋ, ಯಾವ ತರ ಬಟ್ಟೆ? ಯಾವ್ದಾರ ಒಂದು ಗೋಣಿ ಚೀಲ ಕೊಡ್ಸಿದ್ರು ಸಂತೋಷ ನನಗೆ. ಗೋಣಿ ಚೀಲ ಕೊಡ್ಸಿದ್ರು ಖುಷಿನಾ? ಯಾರ ಬಂದ್ರು ಬಟ್ಟೆ ತಂದ್ರು. ಇದೇ ಗಿಫ್ಟ್. ನನ್ನ ಮಗ ಕೊಡ್ಸಿರೋದು ಇದು. ಎಲ್ಲಿ ಎಲ್ಲ ಏನ್ ಮಾಡ್ತಾರೆ ಗೊತ್ತಾ? ಇದ್ರಲ್ಲಿ ಇಡ್ತಾರೆ, ಏನೋ ಕುಂಕುಮದಲ್ಲಿ ಇಡ್ತಾರೆ. ಇದು ನಮ್ ಗದ್ದೆ ಮಣ್ಣಲ್ಲಿ ಇಡ್ಬೇಕು ನೀನು. ಎಲ್ಲಿ ನಿಲ್ಕೋ ಇಲ್ಲಿ. ಎಲ್ಲಿ ಬಿಡಪ್ಪ. ಖುಷಿ ಆಯ್ತಪ್ಪ? ಫುಲ್ ಖುಷಿ ಆಯ್ತು ಕಣಪ್ಪ. ಫುಲ್ ಖುಷಿ ಆಯ್ತಾ? ಇದೇ ಗಿಫ್ಟು. ಗೂಡ್ ಹಾಕೊಂಡು ಹೋಗು ಇದ್ಮೇಲೆ ಇದ್ರಲ್ಲಿ. ಗೂಡ್ ಹಾಕೊಂಡು ಓಡಿಸ್ಕೊಂಡು ಹೋಗು. ಅವ್ರವ್ರ ಕಾರಲ್ಲಿ ಕೂತ್ಕೊಯ್ತಿದ್ದೋ, ನಮ್ಮ ಮಗ ತಂದು ಕೊಟ್ಟವನೇ ಇವತ್ತು. ಸಂತೋಷವಾಗಿ ಇದು ಮಾಡ್ತೀವಿ. ಖುಷಿ ಆಯ್ತಪ್ಪ. ಎಲ್ಲ ನಮ್ಮ ಕರ್ನಾಟಕ ಜನತೆ ಕೊಟ್ಟಿರೋದು ಇದು ಅಂತ ತಿಳ್ಕೊತೀನಿ, ನನ್ನ ಮಗನಿಗಿಂತ ಹೆಚ್ಚಾಗಿ. ಆಯ್ತು, ಕೂತ್ಕಪ್ಪ. ಮಣ್ಣಾದ್ರೂ ಪರವಾಗಿಲ್ಲ, ಆಯ್ತು ಹೇಳ್ತೀನಿ. ಆಯ್ತಪ್ಪ. ಹೆಂಗೈತಪ್ಪ? ಚೆನ್ನಾಗಿದೆ. ಚೆನ್ನಾಗಿದ್ದ? ಮುಟ್ ನೋಡು ಹೆಂಗೈತೆ. ಚೆನ್ನಾಗಿದೆ. ಚೆನ್ನಾಗೈತ ಕಾರು? ಏನು ನನ್ನ ಮಗ ಸಂಪಾದನೆ ಮಾಡಿದ ಕಾರು ಅಂತ ಇವತ್ತು ಸಂತೋಷವಾಗಿ ಕೂತ್ಕೋಬಹುದು. ಸರಿ ಸರಿ. ಗೂಡ್ಲು ತಗೋಬೋದಾ ಇದ್ರಲ್ಲಿ? ಆರಾಮಾಗಿ ಹಿಂದೆ ಸೀಟ್ ಮಡ್ಚ್ಕೊಬಿಟ್ರೆ ಆರಾಮಾಗಿ ಗೂಡ್ ತೊಗೊಂಡು ಕೊಳ್ಳೆಗಾಲದ ತನಕ ಹೋಗಿ ಬರ್ಬೋದು. ಎಷ್ಟ್ ಬೇಕಾದ್ರೂ 4 ಮೂಟೆ ಹಾಕೊಂಡು ಹೋಗ್ಬೋದು, ದೊಡ್ಡ ದೊಡ್ಡವ. ಅಯ್ಯೋ, ಬೇಕಾದಷ್ಟು. ಮುಂದೆ ಬೇಕಾದ್ರೆ ಯಾರು ಕೂರ್ಸ್ಕೊಂಡು ಹಿಂದೆ ಲೋಡ್ ಮಾಡ್ಕೊಂಡು ಆರಾಮಾಗಿ ಜೊಯ್ ಅಂತ ಬಿಟ್ಕೊಂಡು ಹೋಯ್ತಾ ಇರೋದೆ. ಈಗ ಇಷ್ಟು ದಿವಸ ಇದು ಓಡಿಸ್ತಾ ಇದ್ದೆ, ಏನು ಎತ್ತಲ್ಲಿ ಉಳ್ತಾ ಇದ್ದೆ, ಎತ್ತನ ಗಾಡಿ ಓಡಿಸ್ತಾ ಇದ್ದೆ. ಈಗ ಕಾರ್ ಓಡಿಸೋದು ಹೆಂಗ ಅನಿಸ್ತೈತೆ? ಸಂತೋಷ ಐತೆ. ಯಾವಾಗ ಕಲ್ತ್ಕತ್ತೀರಿ? ಇದು ಕಲ್ತ್ಕೋದೇನು, ನಾನು ಕಲಿತೀನಿ. ಮಾತ್ರ ಕಲಿತೀಯ? 1 ತಿಂಗಳೊಳಗೆಲ್ಲ ಕಲ್ತ್ಬಿಡ್ತೀನಿ. ಜನಗಳು ನೋಡಿ ಅವ್ನ ಮಗ ಕಾರ್ ತಕೊಟ್ಟವನೆ ಅನ್ಕೊಂಡ್ ಭಾರಿ ಸಂತೋಷ ಪಡ್ತಾರೆ. ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ. ಇದು ಕೆಸರಾದ್ರಿ ನಾವು ಇದರಿಂದ ಅನ್ನ. ನೀ ಬೆಳೆದಿರೋದು ಇದರಿಂದ, ನೀನ್ ಬೆಳೆಸಿರೋದು ಹಿಂಗಿ. ಇದೇ ಈ ಜೀವನ ಮಾಡೇ ನೀನ್ ಬೆಳೆಸಿರೋದು ಈ ಮಟ್ಟಕ್ಕೆ ಹೋಗಿರೋದು. ಯಾರೇ ಆದ್ರೂ ರೈತ
ದೇಶಕ್ಕಾಗಿ ಸೈನಿಕ ಇಲ್ದೆ ಹೋದ್ರೆ ದೇಶವೇ ಉಳಿದು. ಬೆಟ್ಟಕ್ಕೆ ಹೋಗಿ ಬರೋ ಒಂದಿನ ಹೋಗಿದ್ ಬರ್ಬೇಕು. ನಮ್ ದೇವ್ರಿಗೆ ಹೋಗಿದ್ ಬರ್ಬೇಡವಾ? ಹ್ಮ್. ಹೋಗಿದ್ ಬರ್ಬೇಕು. ಪೂಜೆ ಮಾಡಿಸ್ಕೊಂಡು ಮಾದೇಶ್ವರನ ಬೆಟ್ಟಕ್ಕೆ ಹೋಗಿ ಆಯುಷ್ ಆರೋಗ್ಯ ಎಲ್ಲ ಕೇಳ್ಕೊಂಡು ನಮ್ಮ ಜನತೆ ನಮಗೆ ನಿನಗೆ ಎಷ್ಟು ಜನ ಸಪೋರ್ಟ್ ಮಾಡ್ಯಾರ ಇಡೀ ಕರ್ನಾಟಕವೇ ಮಾಡೋದು. ಅವ್ರಿಗೆಲ್ಲ ಆರೋಗ್ಯ ಆಯುಷ್ ಎಲ್ಲ ಕೇಳ್ಕೊ ಬರ್ಬೇಕು. ನಮ್ಗಿಂತ ಹೆಚ್ಚಾಗಿ ಅವರೇ ನಿಮ್ಮ ಈ ಮಟ್ಟಕ್ಕೆ ಬೆಳೆಸಿರ. ತೋರಿಸ್ತೀನಿ. ಕುಡ್ಕೊಳ್ಳಿ ಬನ್ನಿ ನೋಡಪ್ಪ. ಇಲ್ಲಿ ಮುಂಚೆ ಡ್ರೈವರು ಓಡಿಸೋರು ಕೂತ್ಕೋಬೋದು ಆಯ್ತಾ. ನೋಡಿ ಆಗ್ಲಿ ನಂಬರ್ ಪ್ಲೇಟು ಹಾಕ್ಸ್ಕೊ ತಂದ್ಬಿಟ್ಟಿದ್ದೀನಿ ಹೊಸ ಗಾಡಿಗೆ. ಸಂತೋಷ ಆಯ್ತು. ಸಂತೋಷ ಆಯ್ತಾ? ನಮ್ಮಪ್ಪ ಮುತ್ತು ಕೊಡ್ತಾವ್ರೆ ಖುಷಿಗೆ. ಅಷ್ಟು ಖುಷಿ ಆಗ್ಬಿಡೈತೆ ನಮ್ಮ ಅಪ್ಪನಿಗೆ. ಎಷ್ಟು ಖುಷಿ ಆಗೈತಪ್ಪ ಹೇಳು. ಅಯ್ಯೋ ನಾನು ಇದು ಇನ್ನು ಜೀವನದಲ್ಲಿ ನೋಡಿರ್ನೇ ಇಲ್ಲ ಬಿಡಿ ಇಷ್ಟು ಖುಷಿ. ಇಲ್ಲಿ ನೋಡಪ್ಪ, ಇಲ್ಲಿ ಆರಾಮಾಗಿ ಗೂಡಿನ ಮೂಟೆ ಅಕ್ಕಿ ಮೂಟೆ ಹಾಕೊಂಡು ನೀನು ಇದು ಮಾಡ್ಬೋದು. ಬೇಕಾದಷ್ಟು ತಡ ಅದ. 200 kg ಗೂಡು ತುಂಬೋದು. ಇದು ಮಡ್ಚ್ಬಿಡ್ಬೋದು ಫುಲ್ಲು. ಸಮತಟ್ಟಾಗೋಯ್ತದೆ. ಹಿಂದೆ ಕೂತ್ಕೊಳ್ಳೋ ಸೀಟ್ ಮಡ್ಚ್ಬಿಟ್ರೆ ಫುಲ್ ಸಮತಟ್ಟಾಗೋಯ್ತದೆ. ಆರಾಮಾಗಿ ಹಾಕೋಬಹುದು. ಅದೇ ಅದೇ ಇದೆಷ್ಟು ಲಕ್ಷ? ದುಡ್ಡು ಇಂಪಾರ್ಟೆಂಟ್ ಅಲ್ಲಪ್ಪ, ನೀನ್ ಇಂಪಾರ್ಟೆಂಟು. ಎಷ್ಟು ಲಕ್ಷ ಆದ್ರೂ ತರಬೇಕು ಅಷ್ಟೇ. ತುಂಬಾ ದಿವಸದಿಂದ ಅನ್ಕತಿದ್ದೆ ಅಷ್ಟೇ. ದುಡ್ಡು ಅವೆಲ್ಲ ಆಮೇಲೆ, ನಮಗೋಸ್ಕರ ಕಷ್ಟಪಡ್ತೀಯಲ್ಲ. ಮುಟ್ ನೋಡಿ, ಏನಿಲ್ಲ ಪರವಾಗಿಲ್ಲ, ಬದಿ ಆದ್ರೂ ಪರವಾಗಿಲ್ಲ, ನೋಡು ತೊಳಸ್ಕಬಾ. ನಿನ್ಗಿಂತ ಹೆಚ್ಚೆ ಮುಟ್ಟಪ್ಪ, ಪರವಾಗಿಲ್ಲ ಮುಟ್ಟಪ್ಪ, ಮುಟ್ಟು ಹೇಳ್ತೀನಿ. ನೋಡ ಸಂತೋಷ ಆಯ್ತು. ನನ್ನ ಜೀವನ ಸಾರ್ಥಕ ಆಯ್ತು ಇವತ್ತು. ಬರ ಪಾಪ ಇವರು ಒಬ್ಬರು ಕಾಯ್ತಾ ಅಲ್ಲಿ ಕಟ್ಟೋದಲ್ಲ ಬಿಡು ಮನೆ. ರೈಟ್ ನಡಿ ಪೂಜೆ ಮಾಡು. ಎತ್ತಪ್ಪ ಬೆಳಗಪ್ಪ ಕೆಳಗಡೆ. ಸೊ ಸ್ನೇಹಿತರೆ, ಬೆಳಿಗ್ಗೆಯಿಂದ ನಾವು ಅಮ್ಮನ್ನ ಮತ್ತೆ ಕರ್ಕೊಂಡೋಗಿ ಕಾರ್ ಡೆಲಿವರಿ ತಗೊಂಡು, ನಮ್ಮ ಅಪ್ಪ ಉಳ್ತಾ ಇದ್ರು, ಅವ್ರನ್ನ ತಗೊಂಡೋಗಿ ಡೆಲಿವರಿ ತಗೊಂಡು ನಮ್ಮ ಅಪ್ಪಂಗೆ ಸರ್ಪ್ರೈಸ್ ಕೊಟ್ಟು ಎಲ್ಲ ಮಾಡಿದ್ದೀನಿ. ಭಾಳ ಖುಷಿ ಪಟ್ಟವ್ರು ಇವತ್ತು. ಏನು ಅನ್ನಿಸ್ತೈತಪ್ಪ? ತುಂಬ ಖುಷಿ ಆಯಿತು. ನನ್ನ ಜೀವನದಲ್ಲಿ ಯಾವತ್ತೂ ಇಷ್ಟು ಖುಷಿ ಆಗಿರಲಿಲ್ಲ. ನನ್ನ ಮಗ ಇವತ್ತು ಕಾರ್ ತಂದು ಕೊಟ್ಟಿರೋದು ನನಗೆ ಏರೋಪ್ಲೇನ್ನೇ ತಂದು ಕೊಟ್ಟಂಗೆ ಆಗಿದೆ ನನಗೆ. ನಿಂಗೆ ಎಷ್ಟು ಖುಷಿ ಆಯ್ತವ? ತುಂಬ ಖುಷಿ ಆಯ್ತು. ಸಾರ್ಥಕ ಜೀವನ. ಇದೆಲ್ಲ ಆಗಿದೆ ಅಂದರೆ ನಿಮ್ಮೆಲ್ಲರೂ ಆಶೀರ್ವಾದ, ನಿಮ್ಮೆಲ್ಲರೂ ಬೆಂಬಲ, ನಿಮ್ಮೆಲ್ಲರ ಪ್ರೀತಿಗೆ ಸದಾ ಚಿರಋಣಿ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನಮಸ್ಕಾರ. ಮುಂದೆ ಸಿಗೋಣ.